ನೀನೆಲ್ಲರಿಗೂ ಗುಡ್ ಬೈ ಹೇಳಿದೆ. ನಿನ್ನ ಸ್ವಾರ್ಥಕ್ಕೋಸ್ಕರ ನಾನು ಗಂಡಸಾದ್ರೂ ಗಂಡಂತ್ರ ಆಕ್ಟ್ ಮಾಡಿದೆ. ಅಟ್ಲೀಸ್ಟ್ ಕರ್ಟಿಸ್ಗೋಸ್ಕರ ಆದ್ರೂ ಬಾಯಿ ಹೇಳಲೇ ಇಲ್ಲ. ನೀನ್ ನಿನ್ನ ಕೆಲಸ ಉಳಿಸ್ಕೊಳ್ಳೋದಕ್ಕೋಸ್ಕರ ಆಕ್ಟ್ ಮಾಡ್ತಿದ್ಯಾ ಅಂತ ಅನ್ಕೊಂಡಿದ್ದೆ. ಆದ್ರೆ ನಮ್ಮಮ್ಮ ಏನ್ ಹೇಳಿದ್ರು ಗೊತ್ತಾ? ಇಲ್ಲ, ಅವಳು ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದಾಳೆ ಅಂತ. ನನಗೂ ನಿನಗೂ ಸಂಬಂಧ ಇಲ್ಲದೆ ಹೋದ್ರು ಸಂಬಂಧ ಇರೋರ್ ತರ ಆಕ್ಟ್ ಮಾಡಿದ್ವಿ. ಆ ಗ್ಯಾಪಲ್ಲಿ ಇಂಟಿಮೆಸಿ ಡೆವಲಪ್ ಆಗ್ಬೇಕಾಗಿತ್ತು. ಆದ್ರೆ ಅದು ನಿನ್ನಲ್ಲಿ ಕಾಣ್ಲಿಲ್ಲ. ನಮ್ಮಮ್ಮ ಹೇಳ್ದಲ್ಲ, ನಿನ್ನ ತುಂಬಾ ಪ್ರೀತಿಸ್ತಾಳಂತ. ಅದನ್ನ ಉಳಿಸ್ಕೊಳಕ್ಕಾದ್ರೂ ನಾನು ನಿನ್ನ ಹೋಗೋಕ್ ಬಿಡೋದಿಲ್ಲ. ಹಳ್ಳಿಯಲ್ಲಿ ಹುಟ್ಟಿದವನಾದ್ರೂ ನನಗೆ ಹಳ್ಳಿ ಸೊಗಡಿನ ಪರಿಚಯನೇ ಇರಲಿಲ್ಲ. ತಂದೆ ತಾಯಿ ಜವಾಬ್ದಾರಿನ ನಾನು ಸ್ವಾರ್ಥ ಅನ್ಕೊಂಡಿದ್ದೆ. ನನಗೆ ಲೈಫ್ ಅರ್ಥನೇ ಗೊತ್ತಿರಲಿಲ್ಲ. ಬಟ್ ನೀನ್ ನನ್ನ ಲೈಫಲ್ಲಿ ಬಂದ್ಮೇಲೆ ತಂದೆ ತಾಯಿ, ಊರು, ನಮ್ಮ ಮನೆ ಅನ್ನೋ ಭಾವನೆ ನಂಗೆ ಬಂದಿದ್ದು. ಸಾರಿ ಪ್ರಿಯಾ, ನಾನು ಒಂದ್ ಸೈಡ್ ಮಾತ್ರ ಪ್ರಪೋಸ್ ಮಾಡ್ತಾ ಇದ್ದೀನಿ. ಹುಚ್ಚೊಂತರ ಆಕಾಶಕ್ಕೆ ಏಣಿ ಹಾಕ್ಬಿಟ್ಟೆ. ನೀವು ಆಕಾಶ, ನಾನು ಭೂಮಿ. ನಿಮ್ಮ ಅಭಿಪ್ರಾಯ ಕೇಳದೆ ಇದ್ದಿದ್ದಕ್ಕೆ ಸಾರಿ. ಬರ್ತೀನಿ. ಮನು, ಐ ಲವ್ ಯು. ನಾನು ಇನ್ಮೇಲೆ ಲೈಫಲ್ಲಿ ಯಾವತ್ತೂ ನಿನ್ನನ್ನು ಬಿಟ್ಕೊಡಲ್ಲ, ನಿನ್ನನ್ನು ಬಿಟ್ಟಿರಲ್ಲ. ಐ ಲವ್ ಯು.